ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು. ಈ ಪಾಠದಲ್ಲಿ ನಾವು ಅಭ್ಯಾಸ 11.2ರಲ್ಲಿ ಇರ್ತಕ್ಕಂಥ 4ನೇ ಲೆಕ್ಕವನ್ನು ಮಾಡೋಣ. ಈ ಹಿಂದಿನ 2 ವಿಡಿಯೋಗಳಲ್ಲಿ 1ನೇ ಲೆಕ್ಕ, 2ನೇ ಲೆಕ್ಕ, 3ನೇ ಲೆಕ್ಕ ಮಾಡಿದ್ವಿ. ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ನೋಡ್ಕೋಬಹುದು. ಜೊತೆಗೆ ಇದರ PDF ಕೂಡ ನಾನು ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ 4ನೇ ಲೆಕ್ಕವನ್ನು ಓದೋಣ. ಚಿತ್ರ 11.16ರಲ್ಲಿ P ಯು ಸಮಾಂತರ ಚತುರ್ಭುಜದ ಒಳಗಿನ ಯಾವುದಾದರೂ ಒಂದು ಬಿಂದು. ಇಲ್ಲಿ ಆಲೆ ಚಿತ್ರ ಕೊಟ್ಟಿದ್ದಾನೆ 11.6, ಅದರಲ್ಲಿ ನಡುವೆ ಯಾವುದೋ ಒಂದು ಪಾಯಿಂಟ್ P ಅನ್ನು ಇಟ್ಟಿದ್ದಾನೆ. ಆದರೆ ಅಂತ ಹೇಳ್ತಾನೆ ವಿಸ್ತೀರ್ಣ ABP, ನೋಡ್ರಿ ವಿಸ್ತೀರ್ಣ ABP ಅಂತಕ್ಕಂಥ ಒಂದು ತ್ರಿಭುಜದ ವಿಸ್ತೀರ್ಣ ಪ್ಲಸ್ PCD ಅಪೋಸಿಟ್ ಒಂದೇನು ತ್ರಿಭುಜ ಇದೆ ಆ ವಿಸ್ತೀರ್ಣ, ಇವೆರಡೂ ಸೇರಿಸಿದರೆ ಈಜಿಕೊಟ್ಟು ಅರ್ಧ ABCD ಪೂರ್ತಿ ಸಮಾಂತರ ಚತುರ್ಭುಜದ ಅರ್ಧ ವಿಸ್ತೀರ್ಣ ಅಂತಂದೇಳಿ ನೀವು ಅದಕ್ಕೆ ಸಮ ಆಗಿರುತ್ತೆ ಅಂತಂದೇಳಿ ನೀವು ಸಾಧಿಸಿ ಅಂತ ಹೇಳ್ತಾನೆ. ಎರಡನೇದು ಇನ್ನೊಂದು ಸಾಧನೆಯನ್ನು ತ್ರಿಭುಜ APDಯ ವಿಸ್ತೀರ್ಣ ಮತ್ತು ಪ್ಲಸ್ ತ್ರಿಭುಜ PBCಯ ವಿಸ್ತೀರ್ಣ ಈಜಿಕೊಟ್ಟು ತ್ರಿಭುಜ APBಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ PCDಯ ವಿಸ್ತೀರ್ಣ ಅಂತಂದೇಳಿ ಸಾಧಿಸಿ ಅಂತಾಳೆ. ಅಂದರೆ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣದ ಮೊತ್ತವು ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಂದೇಳಿ ತೋರಿಸ್ರಿ ಅಂತ ಹೇಳಿದಾನೆ. ಇದು ಕೂಡ ಅದೇ ಒಂದು ಹಿಂದಿನ ಒಂದು ನಾನು ವಿಡಿಯೋಗಳಲ್ಲಿ ಹೇಳಿದ ಹಾಗೆ 48ನೇ ಪುಟದಲ್ಲಿ ಒಂದು ಪ್ರಮೇಯ ರೂಪದಲ್ಲಿದೆ, ಒಂದು ನಿಯಮ ಇದೆ. ಏನು, ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಭುಜಗಳು ಒಂದೇ ಪಾದದ ಮೇಲಿದ್ದು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ತ್ರಿಕೋನದ ವಿಸ್ತೀರ್ಣವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ. ಈ ನಿಯಮವನ್ನು ನಾವು ಅನ್ವಯಿಸಬೇಕು ಈ ಒಂದು ಲೆಕ್ಕಕ್ಕೆ. ಇಲ್ಲಿಗೆ ನಾವು ಒಂದು ಹೊಸ ಒಂದು ನಿಮ್ಗೇನು ಚಿತ್ರ ಇದೆ, ಈ ಚಿತ್ರ ಇದೆ, ಚಿತ್ರಕ್ಕೆ ಹೊಸ ಒಂದು ರಚನೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಏನು ರಚನೆ ಅಂದರೆ P ಬಿಂದುವಿನ ಮೂಲಕ ನಾವು XY ಅಂತಕ್ಕಂಥ ರೇಖೆಯನ್ನು ಇಲ್ಲೇ ಅವರೇ ಹೇಳಿದ್ದಾರೆ, ಸುಳುಹು ಅಂತ ಕೊಟ್ಟಿದ್ದಾರೆ ನಿಮ್ಮ ಲೆಕ್ಕದಲ್ಲಿ. Pಯ ಮುಖಾಂತರ ABಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಎಳೀರಿ. ಇದು AB ರೇಖೆಗೆ ಸಮಾಂತರವಾಗಿ ಅಂದರೆ XY ರೇಖೆಯನ್ನು ನಾವು ರಚನೆ ಮಾಡ್ಕೊಂಡ್ವಿ. ಯಾಕಂದರೆ ನಾವು ಎರಡೂ ಸಮಾಂತರ ರೇಖೆಗಳ ನಡುವೆ ಈ ಒಂದು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಇವನ್ನ ನಾವು ಬೇಕಾಗ್ತದೆ. ಹಂಗಾಗಿ ಈಗ ಆ ನಿಯಮ ಹೇಳಿದ್ವಲ್ಲ, ಮೊದಲೇ ನಿಯಮ ಯಾವುದು ಹೇಳಿದ್ವಿ ಅದರ ಪ್ರಕಾರ ನಾವು ನೋಡೋಣ. ತ್ರಿಭುಜ APB ಮತ್ತು ಸಮಾಂತರ ಚತುರ್ಭುಜ ABYX ಇವು ಒಂದೇ ಪಾದದ ಮೇಲಿವೆ, ಒಂದೇ ಪಾದವನ್ನು ಹೊಂದಿದವೆ. AB ಅನ್ನೋ ಪಾದ ಅಂದರೆ ನಾವು ಇದನ್ನು ಉಲ್ಟಾ ನೋಡಿದರೆ ಪಾದ AB ಆಗುತ್ತೆ. AB ಈ ತ್ರಿಭುಜಕ್ಕೂ ಪಾದ ಆಗಿದೆ ಮತ್ತು ಈ ಚತುರ್ಭುಜಕ್ಕೂ ABYX ಅನ್ನೋ ಸಮಾಂತರ ಚತುರ್ಭುಜಕ್ಕೂ ಪಾದ ಆಗಿದೆ. ಜೊತೆಗೆ ಇವೆರಡು ತ್ರಿಭುಜ ಮತ್ತು ಸಮಾಂತರ ಚತುರ್ಭುಜ ಇವೆರಡೂ ಕೂಡ AB ಮತ್ತು XY ಅಂತಕ್ಕಂಥ ಸಮಾಂತರ ರೇಖೆಗಳ ನಡುವೆ ಇರೋದರಿಂದ ಈ ಒಂದು APB ತ್ರಿಭುಜದ ವಿಸ್ತೀರ್ಣವು ABYX ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ. ಇದು ಒಂದನೇ ಹೇಳಿಕೆ ಅಂತಂದೇಳಿ ಇಟ್ಕೊಳ್ಳೋಣ. ಅದೇ ರೀತಿ ನಾವು ಮೇಲಿಂದನ್ನ ನಿಯಮದ ಪ್ರಕಾರ ಬರ್ಕೊಂಡ್ವಿ. ಈಗ ಕೆಳಗಿನ ದನ್ನು ಕೂಡ ಅದೇ ಸೇಮ್ ನಿಯಮವನ್ನು ಆಧರಿಸಿ ಒಂದೇ ಪಾದ DC ಬರುತ್ತೆ. ಎರಡು ಸಮಾಂತರ ರೇಖೆಗಳು XY ಮತ್ತು DC ನಡುವೆ ಈ ತ್ರಿಭುಜ DPC ಮತ್ತು ಸಮಾಂತರ ಚತುರ್ಭುಜ DCYX ಇವೆರಡೂ ಕೂಡ ಬರ್ತವೆ. ಹಾಗಾಗಿ ಅದನ್ನೇ ನಾವು ಇಲ್ಲಿ ಬರೆದಿದ್ದೀವಿ. ತ್ರಿಭುಜ DPCಯ ವಿಸ್ತೀರ್ಣ ಈಜಿಕೊಟ್ಟು DCYX ವಿಸ್ತೀರ್ಣದ ಅರ್ಧದಷ್ಟು. ಇದು ಒಂದನೇ ಹೇಳಿಕೆ, ಇದು ಎರಡನೇ ಹೇಳಿಕೆ. ಒಂದನೇ ಹೇಳಿಕೆ ಮತ್ತು ಎರಡನೇ ಹೇಳಿಕೆಯನ್ನು ಕೂಡಿಸೋಣ. ಹೇಳಿಕೆ 1 ಮತ್ತು 2 ಇವುಗಳನ್ನು ಕೂಡಿಸೋಣ. ಎಡಭಾಗದಲ್ಲಿರೋದಕ್ಕೆ ಕೂಡಿಸೋಣ. ತ್ರಿಭುಜ APBದ ವಿಸ್ತೀರ್ಣ ಪ್ಲಸ್ ತ್ರಿಭುಜ DPCಯ ವಿಸ್ತೀರ್ಣ ಈಜಿಕೊಟ್ಟು ಬಲಭಾಗದಲ್ಲಿರೋದು ಕೂಡಿಸೋಣ. ಅರ್ಧ ವಿಸ್ತೀರ್ಣ ABYX ಪ್ಲಸ್ ಅರ್ಧ ವಿಸ್ತೀರ್ಣ DCYX. ಈಗ ನಾವು ABYX ಮತ್ತು DCYX ಇವೆರಡನ್ನು ಕೂಡಿಸ್ಬಿಟ್ರೆ ನಮಗೆ ABCD ಅಂತಕ್ಕಂಥ ಚತುರ್ಭುಜ ಸಿಗ್ತದೆ. ಹಂಗಾಗಿ ನಾವು ಇವೆರಡನ್ನೂ ಕೂಡಿಸಿ ವಿಸ್ತೀರ್ಣ ABCD ಅಂತ ಬರ್ಕೊಂಡ್ವಿ.
ಅರ್ಧ ಎರಡರಲ್ಲೂ ಇರೋದ್ರಿಂದ ಅರ್ಧವನ್ನು ಕಾಮನ್ನಾಗಿ ತಗೊಂಡು ಅರ್ಧವನ್ನು ಒಂದು ಸಾರಿ ಬರ್ಕೊಂಡ್ವಿ. ಇದ್ರ ಪ್ರಕಾರ ನಾವು ಏನಂತ ಸಾಧಿಸಿದ್ವಿ, ತ್ರಿಭುಜ APBಯ ವಿಸ್ತೀರ್ಣ ಮತ್ತು ತ್ರಿಭುಜ DPCಯ ವಿಸ್ತೀರ್ಣವನ್ನು ಕೂಡಿಸಿದಾಗ ಮೊತ್ತ ಇದು ಯಾವುದಕ್ಕೆ ಸಮ, ABCD ವಿಸ್ತೀರ್ಣದ ಅರ್ಧಕ್ಕೆ ಸಮನಾಗಿರುತ್ತೆ ಅನ್ನೋದನ್ನು ಸಾಧಿಸಿದ್ವಿ. ಇದು ಒಂದನೇದನ್ನು ಸಾಧಿಸಿದ್ವಿ ನಾವು. ಈಗ ಎರಡನೇದನ್ನು ಸಾಧಿಸ್ಬೇಕು. ಎರಡನೇದನ್ನು ಸಾಧಿಸೋಕ್ಕೂ ಕೂಡ ಸೇಮೆ ನಾವು ಮೇಲೆ ಯಾವ ರೀತಿ ಮಾಡಿದ್ವಿ, ನಾವು XY ಅನ್ನೋ ರೇಖೆಯನ್ನು ಈ ರೀತಿ ಅಡ್ಡಕ್ಕೆ ಎಳ್ಕೊಂಡಿದ್ವಿ ABಗೆ ಸಮಾಂತರವಾಗಿ. ಈಗ MN ಅನ್ನೋ ರೇಖೆಯನ್ನು ನಾವು ADಗೆ ಸಮಾಂತರವಾಗಿ ಎಳ್ಕೊಳ್ತೀವಿ. ಆವಾಗ ನಮಗೆ ಈ BPC ಅನ್ನೋ ಒಂದು ತ್ರಿಭುಜ ಮತ್ತು BCNM ಅಂತಕ್ಕಂಥ ಸಮಾಂತರ ಚತುರ್ಭುಜಗಳು ಇವೆರಡಕ್ಕೆ ಪಾದ ಒಂದೇ BC, ಆಮೇಲೆ ಎರಡು ಸಮಾಂತರ ರೇಖೆಗಳ ನಡುವೆ ಬರುತ್ತೆ MN ಮತ್ತು BC. ಆವಾಗ ನಾವು ಈ ಒಂದು BPCಯ ವಿಸ್ತೀರ್ಣ BCNM ಸಮಾಂತರ ಚತುರ್ಭುಜದ ಅರ್ಧದಷ್ಟಿರುತ್ತೆ ಅಂತಂದೇಳಿ ನಾವು ಬರಿತೀವಿ. ಅದೇ ರೀತಿ APDಯ ವಿಸ್ತೀರ್ಣ ಸಮಾಂತರ ಚತುರ್ಭುಜ DNMA ಅರ್ಧದಷ್ಟಿರುತ್ತೆ ಅಂತ ಬರಿತೀವಿ. ಇದನ್ನೇ ನಾನು ಬರೆದಿರೋದನ್ನು ಓದ್ಕೊಂಡು ಹೋಗ್ತೀನಿ. ತ್ರಿಭುಜ APD ಮತ್ತು ಚತುರ್ಭುಜ ADNM. ತ್ರಿಭುಜ APD ಅಂದರೆ ಯಾವುದು, ಇದು APD ಮತ್ತು ADNM ಇವು ಒಂದೇ ಪಾದ ADಯ ಮೇಲಿದ್ದಾವೆ. ಜೊತೆಗೆ ಇವೆರಡೂ AD ಮತ್ತು MN ಸಮಾಂತರ ರೇಖೆಗಳ ನಡುವೆ ಇವೆ. ಹಾಗಾಗಿ ತ್ರಿಭುಜ APDಯ ವಿಸ್ತೀರ್ಣವು ಅರ್ಧದಷ್ಟು ವಿಸ್ತೀರ್ಣ ADNM ಒಂದು ಸಮಾಂತರ ಚತುರ್ಭುಜದ ಅರ್ಧದಷ್ಟು ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಇದು ಮೂರನೇ ಹೇಳಿಕೆ. ಅದೇ ರೀತಿ ನಾಲ್ಕನೇ ಹೇಳಿಕೆ ಏನು ಬರ್ತೀವಿ, ತ್ರಿಭುಜ BPCಯ ವಿಸ್ತೀರ್ಣವು ತ್ರಿಭುಜ BCMN ಸಮಾಂತರ ಚತುರ್ಭುಜ BCMN ವಿಸ್ತೀರ್ಣದ ಅರ್ಧದಷ್ಟಿರುತ್ತೆ ಅನ್ನೋದು ನಾಲ್ಕನೇ ಹೇಳಿಕೆ. ಹೇಳಿಕೆ ಮೂರನೇ ಹೇಳಿಕೆ ಮತ್ತು ನಾಲ್ಕನೇ ಹೇಳಿಕೆಯನ್ನು ಕೂಡಿಸೋಣ. ಎಡಭಾಗದಲ್ಲಿರೋದು ಕೂಡಿಸೋಣ. ವಿಸ್ತೀರ್ಣ ತ್ರಿಭುಜ APD ಮತ್ತು ವಿಸ್ತೀರ್ಣ ತ್ರಿಭುಜ BPC ಪ್ಲಸ್ ಹಾಕಿದ್ವಿ, ಕೂಡಿಸಿದ್ವಿ ಅಂದರೆ ಪ್ಲಸ್ಸು = ಇಲ್ಲಿ ಅರ್ಧ ವಿಸ್ತೀರ್ಣ BCMN ಬರ್ಕೊಂಡಿದ್ವಿ. ಮೂರನೇ ಹೇಳಿಕೆಯಲ್ಲಿರ್ತಕ್ಕಂಥ ಬಲಭಾಗದಲ್ಲಿರೋದು ADNM ಅರ್ಧ ವಿಸ್ತೀರ್ಣ ಬರ್ಕೊಂಡ್ವಿ, ಪ್ಲಸ್ ಹಾಕಿದ್ವಿ. ಈಗ ADNM ಮತ್ತು BCMN ನೋಡಿರಿ, ಚಿತ್ರ ನೋಡಿರಿ. ADMN ಮತ್ತು BCNM ಇವೆರಡು ಸಮಾಂತರ ಚತುರ್ಭುಜಗಳನ್ನು ಕೂಡಿಸಿದರೆ ABCD ಅಂತಕ್ಕಂಥ ಸಮಾಂತರ ಚತುರ್ಭುಜ ಆಗುತ್ತೆ. ಹಾಗಾಗಿ ನಾವು ಇವೆರಡರ ಬದಲಿಗೆ ನಾವು ವಿಸ್ತೀರ್ಣ ABCD ಬರೆದ್ವಿ. ಜೊತೆಗೆ ಅರ್ಧ ಎರಡೂ ಕಾಮನ್ ಇರೋದ್ರಿಂದ ಅರ್ಧವನ್ನು ಕಾಮನ್ನಾಗಿ ಬರೆದ್ವಿ. ಈಗ ನಾವು ಏನು ಸಾಧಿಸ್ಬೇಕ ಅಂತ ಇದ್ದೀವಿ, ಅದಕ್ಕೆ ಹತ್ತಿರಕ್ಕೆ ಬಂದಿದ್ದೀವಿ. ಏನು ಇವೆರಡೂ ವಿಸ್ತೀರ್ಣಗಳನ್ನು ಕೂಡಿದಾಗ ಏನು ಬರುತ್ತೆ, ಇದು ಅರ್ಧ ABCD ಚತುರ್ಭುಜದ ವಿಸ್ತೀರ್ಣ ಆಗಿದೆ. ಅದನ್ನೇ ನಾವು ಈ ಹೇಳಿಕೆಯನ್ನು B ಅಂತ ಮಾಡೋಣ. ನಾವು ಈಗಾಗಲೇ ಒಂದನೇದೇನು ಸಾಧಿಸಿದ್ವಿ ಅದನ್ನು A ಅನ್ನೋ ಹೇಳಿಕೆ ಮಾಡೋಣ. ಇದು A ಹೇಳಿಕೆ ಮತ್ತು B ಹೇಳಿಕೆ ಇವನ್ನ ನಾವು ಇವೆರಡರಿಂದ ನಮಗೇನು ಗೊತ್ತಾಗುತ್ತೆ ನೋಡಿರಿ. ಇಲ್ಲೂ ಅರ್ಧ ABCDಯ ಅರ್ಧ ವಿಸ್ತೀರ್ಣ, ಇಲ್ಲೂ ಕೂಡ ಅರ್ಧ ABCDಯ ವಿಸ್ತೀರ್ಣ ಸಮ ಇದೆ. ಹಂಗಾಗಿ ಎಡಭಾಗದಲ್ಲಿರೋದು A ಹೇಳಿಕೆಯ ಎಡಭಾಗದಲ್ಲಿರೋದು B ಹೇಳಿಕೆಯ ಎಡಭಾಗದಲ್ಲಿರೋದು ಎರಡೂ ಸಮ ಆಗುತ್ತೆ. ಅಂದರೆ ಎರಡೂ ತ್ರಿಭುಜಗಳು APBಯ ತ್ರಿಭುಜದ ವಿಸ್ತೀರ್ಣ ಪ್ಲಸ್ DPCಯ ತ್ರಿಭುಜದ ವಿಸ್ತೀರ್ಣಗಳ ಮೊತ್ತ APD ವಿಸ್ತೀರ್ಣದ ತ್ರಿಭುಜ ಮತ್ತು BPC ತ್ರಿಭುಜದ ವಿಸ್ತೀರ್ಣದ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಂದೇಳಿ ನಾವು ಸಾಧಿಸಿದ್ವಿ. ಎರಡನೇದಕ್ಕೂ ಕೂಡ ನಾವು ಇದನ್ನು ಸಾಧಿಸಿದ್ವಿ. ಇಲ್ಲಿ ಏನೂ ಇಲ್ಲ, ನಾವು ಒಂದು ನಿಯಮ ಫಸ್ಟ್ಗೆ ಹೇಳಿದೆ, ಒಂದು ತ್ರಿಕೋನ ಮತ್ತು ಸಮಾಂತರ ಚತುರ್ಮುಖಗಳು ಒಂದೇ ಪಾದದ ಮೇಲಿರಬೇಕು ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳ ನಡುವೆ ಇದ್ದರೆ ತ್ರಿಕೋನದ ವಿಸ್ತೀರ್ಣವು ಸಮಾಂತರ ಚತುರ್ಮುಖದ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತದೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಅದನ್ನು ಮಾಡ್ತಾ ಹೋಗಬೇಕು. ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ನಾಲ್ಕನೇ ಲೆಕ್ಕ ಇಲ್ಲಿಗೆ ಮುಗೀತು. ಸ್ವಲ್ಪ ಲಾಂಗ್ ಇದ್ರೂ ಕೂಡ ಸುಲಭ ಇದೆ, ಮಾಡ್ಕೊಂಡು ಹೋದರೆ ಅದನ್ನು ಸ್ವಲ್ಪ ಗಮನ ಹರಿಸಿ ಮಾಡಿ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ. ಈ ಒಂದು 5ನೇ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ.